ಇವತ್ತು ಕಲ್ಮೇಶಂಗೆ ಕಾರ್ ಓಡಿಸೋದು ಕಲ್ಸೋಣ ಅಂತ ಇದ್ದೀನಿ. ಏಯ್ ಬಾರ ಇಲ್ಲಿ. ಇದು ಕ್ಲಚ್ಚು ಆಯ್ತಾ, ಇದು ಬ್ರೇಕು, ಇದು ಎಕ್ಸ್ಲೀಟ್ರು. ಓಕೆ, ಇದು ಫುಲ್ಲಾಗಿ ಪ್ರೆಸ್ ಮಾಡ್ಬೇಕು ಫಸ್ಟು. ಯಾವುದು ಕ್ಲಚ್ಚು. ನೆಕ್ಸ್ಟ್ ಇಲ್ಲಿ ಇದು 1 2 3 ಅಂತ ಇರುತ್ತೆ. ಇದ್ರ ಮೇಲೆ ಕಾಣಿಸಲ್ಲ ಕ್ಲಿಯರ್ ಆಗಿ. 1 2 3 ಇರುತ್ತೆ. ಫಸ್ಟ್ಗೆ ಹಾಕ್ಬೇಕು, ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು, ಸ್ಲೋ ಆಗಿ ಎಷ್ಟು ನೀವು ಕ್ಲಚ್ ಮೂವ್ ಮಾಡ್ತೀಯೋ ಅಷ್ಟು ಎಕ್ಸ್ಲೀಟ್ರ್ ಪ್ರೆಸ್ ಮಾಡಬೇಕು. ಓಕೆ, ಮುಂದೆ ಹೋಗುತ್ತೆ ಸರಿಯಾ. ಇದು ಸ್ಟೇರಿಂಗ್ ಕಂಟ್ರೋಲ್ ಇಟ್ಕೋಬೇಕು. ಓಕೆ, ಬಾ ಆತು. ಸೀಟೆಲ್ಲ ಸೆಟಪ್ ಮಾಡ್ಕೊಂಡ. ಈಗ ಜಸ್ಟ್ ಕಲ್ಮೇಶ ಸ್ಟಾರ್ಟ್ ಮಾಡ್ತಿದ್ದಾನೆ. ಕ್ಲೀನಾಗಿ ಕ್ಲಚ್ ತುಳಿ ಫುಲ್ಲು. ಓಕೆ, ಇದ್ರ ಮೇಲೆ ಫಸ್ಟ್ ಇದು. ಓಕೆ, ಇದು ಹ್ಯಾಂಡ್ ಬ್ರೇಕ್ ಇಳಿಸು. ನಿಧಾನ ಕ್ಲಚ್ ಬಿಡು, ಸ್ಲೋ ಆಗಿ ನಿಧಾನ ಕ್ಲಚ್ ಬಿಡು. ಎಕ್ಸ್ಲೇಟರ್ ಏನು ಬೇಡ, ಗಾಡಿ ಮೂವ್ ಆಗುತ್ತೆ. ನಿಧಾನಕ್ಕೆ ಬಿಡು. ಬ್ರೇಕ್, ಕ್ಲಚ್ ತುಳಿದ್ಬಿಟ್ಟು ಬ್ರೇಕ್ ಹಾಕ್ಬೇಕು. ಓಕೆ, ಈಗ ಮೂವ್ ಮಾಡಂಗೆ. ಮೈನ್ చెప్తాడు నేను చెప్పు సి ముని అందరూ ముని చెప్పు వన్ కంట్రోల్ చేయడానికి ఇదే ಹೇಳ, ಹೆಂಗಿತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕಲ್ಮೇಶ್ ನಿನಗೆ? ಫಸ್ಟ್ ಸ್ವಲ್ಪ ಭಯ ಆಗ್ತಿತ್ತು. ಸೊ ಕಾರ್ ಓಡಿಸೋದು ಕಷ್ಟ ಅನ್ಕೊಂಡಿದ್ದೆ. ಬಟ್ ಇವತ್ತು ಕಾರ್ ಓಡಿಸೋದು ಸ್ವಲ್ಪ ಈಸಿ ಆಯಿತು. ನಮ್ಮ ಬ್ರದರ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಯಾವ ರೀತಿ ಓಡಿಸ್ಬೇಕು, ಇದರಲ್ಲಿ ಹೆಂಗೆ ಸ್ಲೋ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಈ ಒಂದು ಟ್ರೈನಿಂಗ್ ಮತ್ತು ಈ ಒಂದು ಅಭ್ಯಾಸ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ಕಾರ್ ನಾನು ಓಡಿಸ್ಬೋದು ಅಂತ. ಸೊ ನೆಕ್ಸ್ಟ್ ಟೈಮ್ 100% ಕಾರ್ ಓಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾರು ಇಲ್ಲ. ಥ್ಯಾಂಕ್ ಯು ಕಲ್ಮೇಶ್. ಥ್ಯಾಂಕ್ ಯು ಬ್ರೋ.